ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ, ಓಲ್ಡ್ KSIC ಮೈಸೂರು ಸಿಲ್ಕ್ ಸ್ಯಾರಿಗಳು ಮತ್ತು ಇತ್ತೀಚಿನ ಮೈಸೂರು ಸಿಲ್ಕ್ ಸ್ಯಾರಿಗಳು ಎರಡನ್ನೂ ಕಂಪೇರ್ ಮಾಡಿ ಏನು ಡಿಫ್ರೆನ್ಸ್ ಆಗ್ತಾಯಿದೆ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಚಾನಲಲ್ಲಿರೋ ವಿಡಿಯೋಗಳಲ್ಲಿ ತುಂಬ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತ. ಅದನ್ನು ನಾನು ಸೀರೆಗಳನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಸೀರೆಗಳನ್ನ ಮುಂದೆನೇ ಕ್ಯಾಮ್ರಾ ಮುಂದೆ ಇಟ್ಕೊಂಡೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಒಂದು 12 ವರ್ಷದ KSIC ಮೈಸೂರು ಸಿಲ್ಕ್ ಸೀರೆ. ಇದು ಈಗ 1 ವರ್ಷ ಆಗಿದೆ, 8ರಿಂದ 10 ತಿಂಗಳಾಗಿದೆ ಈ ಸೀರೆ ತೊಗೊಂಡು. ಇದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ, ನೀವು ಹತ್ರದಿಂದ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಶೈನಿಂಗ್ ಇದೆ ಈ ಸೀರೆ ಅಂತ. ತುಂಬ ಶೈನಿಂಗ್ ಇದೆ ಮತ್ತು ತುಂಬ ಸಾಫ್ಟ್ ಇದೆ, ಮೆಟೀರಿಯಲ್ಲು ತುಂಬ ಸಾಫ್ಟ್ ಇದೆ, ತುಂಬ ಹೊಳಪಿದೆ ಸೀರೆಯಲ್ಲಿ. ಮತ್ತು ಇಲ್ಲಿ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂತ. ತಿಕ್ ಬಾರ್ಡರ್, ಇದು ಒತ್ತೊತ್ತಾಗಿದೆ ಬಾರ್ಡರು, ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಭಾರ ಇದೆ, ಹಿಂಗೆ ಎತ್ತು ನೋಡಿದಾಗ ತುಂಬ ಭಾರ ಅನಿಸುತ್ತೆ ಸೀರೆ. ನಾವು ಹಿಂಗೆ ಕೈಯಲ್ಲಿ ಎತ್ತು ನೋಡಿದಾಗ ತುಂಬ ಭಾರ ಅನಿಸುತ್ತೆ. ಇದೊಂದು ಹಳೆ ಸೀರೆ ಈ ಥರ ಅನಿಸ್ತಾ ಇತ್ತು. ಮತ್ತು ಇಲ್ಲಿ ನೋಡಿ ನೀವು, ಇದನ್ನು ಗಮನಿಸಿ ಸ್ವಲ್ಪ ಕರೆಕ್ಟಾಗಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಇದು ಬಂದು ಸ್ವಲ್ಪ ಅಲ್ಲಿ ಆ ಜಾಗದಲ್ಲಿ ತೂತುಗಳ ಥರ ಆಗಿರುತ್ತೆ. ಇದು ಕಾಮನ್ನು KSIC ಸೀರೆಗಳಲ್ಲಿ ಇದು ಕಾಮನ್ನಾಗಿ ಸಿಗುತ್ತೆ. ಆದರೆ ಇದನ್ನು ನಾವು ಡ್ಯಾಮೇಜ್ ಅಂತ ಕನ್ಸಿಡರ್ ಮಾಡಬೇಕು. ಹೇಳ್ಬೇಕಂದ್ರೆ ಇಲ್ಲಿ ಥ್ರೆಡ್ನ ವೇವ್ ಮಾಡಿರ್ತಾರೆ, ತೂತುಗಳು ಬಿದ್ದಿರುತ್ತಲ್ಲ ಅದ್ರ ಮೇಲೆ ಥ್ರೆಡ್ನ ವೇವ್ ಮಾಡಿರ್ತಾರೆ. ನಾವು ಆ ಥರ ಅಂದ್ಕೊಳಕ್ಕಾಗಲ್ಲ. ಇವಾಗೆಲ್ಲ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಈ ಸೀರೆಗಳಿಗೆ ಅದನ್ನ ಡ್ಯಾಮೇಜ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈಗ ಆಗಿನ ಕಾಲದಲ್ಲೇ ಈ ಥರ ಸಿಕ್ಕಿತ್ತು ನೋಡಿ, 12 ವರ್ಷದಿಂದನೇ ಈ ಥರ ಸಿಕ್ಕಿತ್ತು ಈ ಸೀರೆ. ಮತ್ತು ತುಂಬ ಭಾರ ಇದೆ, ತುಂಬ ಹೊಳಪು ಚೆನ್ನಾಗಿದೆ, ಜರಿ ತುಂಬ ಚೆನ್ನಾಗಿದೆ ಈ ಸೀರೆಯಲ್ಲಿ. ಮತ್ತು ಇದು ತುಂಬ ಸಲ ಉಪಯೋಗ ಆಗಿದೆ, ತುಂಬ ಸತಿ ವೇರ್ ಮಾಡಿದೆ ಈ ಸೀರೆನ. ಹಂಗಿದ್ರು ಇದು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಒಂದು. ಮತ್ತು ಈ ಸೀರೆ ನೋಡಿ, ಇದು ಇತ್ತೀಚಿನ ಸೀರೆ. ಇದು ವೇರ್ ಮಾಡಿದಾಗ ಅನಿಸ್ತು ತುಂಬ ರಫ್ ಫೀಲಿಂಗ್ ಕೊಡ್ತಾಯಿತ್ತು. ಶೈನಿಂಗ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ, ತುಂಬ ಕಮ್ಮಿ ಶೈನಿಂಗ್ ಅನಿಸುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯಾಮ್ರಾದಲ್ಲಿ, ತುಂಬ ಮತ್ತು ಇದು ಸ್ವಲ್ಪ ರಫ್ ಫೀಲಿಂಗ್ ಅನಿಸುತ್ತೆ ಹಿಂಗೆ ಮುಟ್ಟು ನೋಡಿದಾಗ. ನೀವು ಹಳೇ ಸೀರೆಗಳನ್ನ ಮುಟ್ಟು ನೋಡಿದಾಗ ಅದು ಒಂಥರ ಒಂದು ಒಳ್ಳೆ ಫೀಲಿಂಗ್ ಕೊಡುತ್ತೆ ಹಿಂಗೆ ಮುಟ್ಟು ನೋಡಿದಾಗ. ಆದರೆ ಈ ಸೀರೆ ಮುಟ್ಟಿದಾಗ ನಮಗೆ ಈ ಥರ ಆ ಫೀಲ್ ಕೊಡಲಿಲ್ಲ ಇದು. ಆವಾಗ ಇದ್ರ ಬೆಲೆ ಒಂದು 20,000 ಆಗಿತ್ತು. ಈಗ ನೀವು ಈ ಸೀರೆನ ತೊಗೊಳ್ತೀರಾ ಅಂತಂದರೆ 24,000ನ ದಾಟಿದೆ ಈ ಸೀರೆ. ಈಗ ಪ್ರೆಸೆಂಟ್ ಇವತ್ತು ನೀವು ಹೋಗಿ ತೊಗೊಳ್ತೀರಿ ಅಂತಂದರೆ ಅಷ್ಟು ದಾಟಿದೆ. ಇದಕ್ಕೆ 1 ವರ್ಷದಿಂದ ಇದಕ್ಕೆ ಡಿಸೆಂಬರಲ್ಲಿ ಈ ಸೀರೆ ಬೆಲೆ 20,000 ಆಗಿತ್ತು. ಅಂದರೆ ಎಷ್ಟು ಜಾಸ್ತಿ ಆಗಿದೆ ನೀವು ಥಿಂಕ್ ಮಾಡ್ಬೋದು. 4,000 ಜಾಸ್ತಿ ಆಗಿದೆ ನಿಮಗೆ. ಈಗ ನವೆಂಬರ್ ಮಂತ್ ಅಂದ್ರೂ 4,000 ಜಾಸ್ತಿ ಆಗಿದೆ. ಬರೀ 10-11 ತಿಂಗಳಿಗೆ 4,000 ಅಂದರೆ ಎಷ್ಟಾಯಿತು, ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ನೀವು. ಮತ್ತು ಇದು ತುಂಬ ಲೈಟ್ ವೇಟ್ ಅಂತಲೂ ಅನಿಸುತ್ತೆ ತುಂಬ. ಮತ್ತು ನಿಮಗೆ ಮತ್ತು ಜರಿನೂ ಏನಂತ ಖುಷಿ ಕೊಡೋಲ್ಲ. ಇವಾಗಿನ ಬರ್ತಾಯಿರೋ ಜರಿಗಳು ನೀವು ಹತ್ರದಿಂದ ನೋಡ್ತಾ ಇರ್ಬೋದು, ಅಷ್ಟು ಚಂದ ಅನಿಸಲ್ಲ ಈ ಸೀರೆ. ಮತ್ತು ನೀವು ಇತ್ತೀಚೆಗೆ ಒಂದು ಅಬ್ಸರ್ವ್ ಮಾಡ್ಬೋದು, ಜರಿಗಳಲ್ಲಿ ತುಂಬ ತಿನ್ನೆಸ್ ಅಂತಂದರೆ ದೂರಕ್ಕೆ ಜರಿ ಮಾಡ್ತಾಯಿದ್ದಾರೆ KSICಯಲ್ಲಿ. ಹೇಗೆ ಅಂತಂದರೆ ನಿಮಗೆ ಈ ಮಾವಿನಕಾಯಿ ಬಾರ್ಡ್ರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಮಾವಿನಕಾಯಿ ಬಾರ್ಡ್ರನ್ನ ನಿಮಗೆ ಹತ್ತಿರದಿಂದ ಹೈಲೈಟ್ ಆಗ್ತಾಯಿತ್ತು, ಅದು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಮಾವಿನಕಾಯಿ ಬಾರ್ಡರು. ಇವಾಗ ಏನಾಗಿರುತ್ತೆ, ಮಾವಿನಕಾಯಿ ಬಾರ್ಡರ್ನ ಈ ಜರಿನ ಎಳೆಗಳನ್ನ ದೂರಕ್ಕೆ ಮಾಡ್ತಾರೆ. ಫಿನಿಶಿಂಗ್ ನೀಟಾಗಿ ಬರೋಲ್ಲ ಮಾವಿನಕಾಯಿ ಬಾರ್ಡ್ರಲ್ಲಿ. ದೂರಕ್ಕೆ ಜರಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಜರಿ ತಿಕ್ನೆಸ್ ಅಂತ ಅನಿಸಲ್ಲ, ಫಿನಿಶಿಂಗು ಅನಿಸಲ್ಲ, ಮತ್ತು ಆ ಬಾರ್ಡರು ಹೈಲೈಟು ಆಗೋಲ್ಲ. ಅದೊಂದು ಆ ಥರನೂ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನಿಸುತ್ತೆ ಇತ್ತೀಚಿನ ಸೀರೆಗಳನ್ನ ನೋಡುವಾಗ. ನಾವು ನಮ್ಮ ಸುತ್ತಮುತ್ತ ತುಂಬ ಜನ ಬೈ ಮಾಡ್ತಿರ್ತಾರಲ್ಲ, ಆವಾಗ ನಾವು ಅದನ್ನು ನೋಡಿದಾಗ ಕಂಪೇರ್ ಮಾಡಿದಾಗ ಆ ಥರ ಫೀಲ್ ಬರುತ್ತೆ ನಮಗೆ.
ಇಲ್ಲಿ ನೋಡಿ, ಈ ಸೀರೆ ಎಷ್ಟು ಜರಿ, ಈ ಥರ ಜರಿಗಳು ಬರ್ತಾನೆ ಇಲ್ಲ. ನೀವು ಇವಾಗ ಹಿಡಿದು ನೋಡ್ಬೋದು, ಯಾವುದೇ ಸೀರೆಗಳನ್ನ ಈ ಥರ ಹಿಡಿದು ನೋಡಿದ್ರೆ ನಿಮಗೆ ಬರ್ತಾನೆ ಇಲ್ಲ ಈ ಥರ ಸೀರೆಗಳು. ಇದಕ್ಕೊಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಯಾಕಂದರೆ ಈ ಸಾಮಾನ್ಯರು ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ನೀಟಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ತುಂಬ ಥರ ವರ್ಗದವರು ಸೀರೆಗಳನ್ನ ತೊಗೊಳ್ತಾರೆ. ನಾನು ತುಂಬ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಆದ್ರೂ ನೀವು ಇದೊಂದು ಚಿಕ್ಕದಾಗಿ ಹೇಳಬೇಕಂತ ಅನಿಸ್ತು ನನಗೆ. ನೀವು ಒಂದು ಶಾರ್ಟಾಗಿ ಒಂದು ಹೇಳ್ಬಿಡ್ತೀನಿ. ಇತ್ತೀಚೆಗೆ ಒಂದು ಫಿಲ್ಮ್ ಬಂತಲ್ವಾ, ಸೂ ಫ್ರಮ್ ಸೋ ಅಂತ. ತುಂಬ ಜನ ತುಂಬ ಥರ ಮಿಕ್ಸ್ಚರ್ ಆಫ್ ಥಾಟ್ಸ್ ಅದ್ರ ಬಗ್ಗೆ, ಆ ಫಿಲ್ಮ್ ಬಗ್ಗೆ. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಕೆಲವರು ಅದ್ರಲ್ಲಿ ಕಾಮಿಡಿನೇ ಇರಲಿಲ್ಲ, ಕೆಲವ್ರಿಗೆ ಡ್ರಾಮಾ ಇರಲಿಲ್ಲ, ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಈ ಥರ ತುಂಬ ಥರ ಮಾಡಿದ್ರು. ಆದರೆ ಹೈಪ್ ಯಾವ ಥರ ಇತ್ತು ಅದ್ರದ್ದು, ತುಂಬ ಹೈಪು. ನಮಗೆ ಟಿಕೆಟೇ ಸಿಕ್ಕಲಿಲ್ಲ, ನಾವು ಬೆಳಗ್ಗೆ 5 ಗಂಟೆ ಜಾವದಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ, ಆ ಥರ ತುಂಬ ಜನ ಎಷ್ಟೊಂದು ಥರ ಹೇಳಿದರು. ಮತ್ತು ಅದು ತುಂಬ ಹಿಟ್ಟು ಆಯಿತು. ಕೊನೆಗೆ ಅದು ಏನೇ ಇರಲಿ, ಕೊನೆಗೆ ಆ ಫಿಲ್ಮು ಹೇಗೆ ಇರಲಿ, ಎಷ್ಟೇ ಭಿನ್ನವಾದ ಅಭಿಪ್ರಾಯಗಳಿರಲಿ ಆ ಫಿಲ್ಮ್ ಬಗ್ಗೆ, ಕೊನೆಗೆ ಏನಾಯಿತು, ಆ ಫಿಲ್ಮ್ ಹಿಟ್ಟಾಯಿತು. ಫಿಲ್ಮ್ ಮೇಕರ್ಸು ಅದರಿಂದ ಒಳ್ಳೆ ದುಡ್ಡು ಮಾಡಿದ್ರು. ಮತ್ತು ಇನ್ನೊಂದೇನೆಂದರೆ, ಅಂದರೆ ಯಾಕೆ ಇದನ್ನು ಚಿಕ್ಕದಾಗಿ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಈ ಹೇಗೆ ಈ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ ಈ ವಿಚಾರಗಳನ್ನ ಮಾತಾಡ್ತಾ ಇರೋದ್ರಲ್ಲಿ. ಫಿಲ್ಮ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆ ಥರ ಯಾವುದೇ ವೈಯಕ್ತಿಕ ದುರುದ್ದೇಶ ಇರಲ್ಲ ಇದರಲ್ಲಿ. ಅವರು ಹೇಗೆ ಮಾಡಿರ್ತಾರೆ ಅಂದರೆ, ಫಿಲ್ಮ್ ಮೇಕರ್ಸು ಒಂದು ಟೀಮ್ನ ರೆಡಿ ಮಾಡಿಬಿಟ್ಟಿರ್ತಾರೆ ಫಿಲ್ಮ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ. ಹಿಂಗೆ ಪ್ರಮೋಟ್ ಮಾಡಿ, ಹಿಂಗೆ ಜನಗಳಿಗೆ ರೀಚ್ ಮಾಡಿ, ಈ ಥರ ಅಂತ. ಇದು ಹೀಗೆ ಈ ಸೀರೆಗಳದ್ದು ಹೀಗೆ ಆಗಿದ್ದು ಸ್ಥಿತಿ. ಅದಾದರೆ ನಿಮಗೆ ಬರೀ ₹200 ₹250 ಟಿಕೆಟು. ಆದರೆ ಈ ಸೀರೆಗಳ ಬೆಲೆ ಹಂಗಲ್ವಲ್ಲ. ಇದಕ್ಕೆ ನಾವು ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ ಮಾಡ್ತೀವಿ. ಹಾಗಾಗಿ ಇದೊಂದು ಚಿಕ್ಕದು ಫಿಲ್ಮ್ದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂತ ಅನಿಸ್ತು ನನಗೆ. ಮತ್ತು ಇನ್ನೊಂದು ಅಂದರೆ, ಫಿಲ್ಮ್ ಈ ಪ್ರಮೋಷನ್ ಹೆಂಗೆ ಶುರು ಆಗಿದೆ ಅಂದರೆ, ಸೆಕೆಂಡ್ ವೇವ್ ಕರೋನಾ ಲಾಕ್ಡೌನ್ ಆಗಿ ಸೆಕೆಂಡ್ ವೇವ್ ಆದಮೇಲೆ ಟಿ.ವಿಲಿ ಶುರು ಆಯಿತು. ಟಿ.ವಿ ನ್ಯೂಸ್ ಚಾನಲ್ಗಳಿಗೆಲ್ಲ, ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಶುರು ಆಗಿದ್ದು. KSIC ಸೀರೆಗಳು ತುಂಬ ಡಿಮಾಂಡ್ ಆಗಿದೆಯಂತೆ. ನಾರಿಯರಿಗೆ ಸೀರೆನೇ ಸಿಗ್ತಾ ಇಲ್ವಂತೆ. ಕ್ಯೂವಲ್ಲಿ ನಿಂತರು, ತುಂಬ ಜನ ಕ್ಯೂವಲ್ಲಿ ನಿಂತರು ವಾಪಸ್ ಹೋಗ್ತಿದ್ದಾರೆ, ಅಷ್ಟು ಬೇಡಿಕೆ ಇದೆ ಈ ಸೀರೆಗಳಿಗೆ. ಆ ಥರ ಶುರುವಾಗಿದ್ದು ಇವತ್ತಿಗೂ ನಿಂತಿಲ್ಲ. ಪ್ರಮೋಷನ್ ಇವತ್ತಿಗೂ ನಡೀತಾನೇ ಇದೆ. ಆದರೆ ನಾನೇನು ಹೇಳೋದು ಅಂತಂದರೆ, ಪ್ರಮೋಷನ್ ಹೆಂಗೆ ಮಾಡ್ತಾರೋ ಅಷ್ಟೇ ಅವರು ಪ್ರೊಡಕ್ಷನ್ನು ಮಾಡಬೇಕು. ಪ್ರೊಡಕ್ಷನ್ ಇಲ್ಲದೆ ನೀವು ಹೆಂಗೆ ಪ್ರಮೋಷನ್ ಮಾಡ್ತೀರಾ, ಹೆಂಗೆ ಜನಗಳನ್ನ ಕ್ಯೂವಲ್ಲಿ ನಿಲ್ಲಿಸ್ತೀರಾ? ಅದು ಏನು ಕಡಿಮೆ ಬೆಲೆಗಂತೂ ನೀವು ಸೀರೆಗಳನ್ನ ಕೊಡಲ್ಲ. ನೀವು ಲಕ್ಷಾಂತರ ರೂಪಾಯಿನ ಅದಕ್ಕೆ ಫಿಕ್ಸ್ ಮಾಡಿರ್ತೀರ. ಕಮ್ಮಿ ಟೈಮಲ್ಲೇ 20% 30% ಇನ್ಕ್ರೀಸ್ ಮಾಡಿರ್ತೀರ. ಹಾಗಾಗಿ ನೀವು ಪ್ರಮೋಷನ್ ಮಾಡ್ದಂಗೆ ಪ್ರೊಡಕ್ಷನೂ ಆಗಬೇಕು, ಮತ್ತು ಕ್ವಾಲಿಟಿನೂ ಮೇಂಟೈನ್ ಆಗಬೇಕು. ತುಂಬ ವಿಡಿಯೋಲಿ ನಾನು ಹೇಳಿದ್ದೀನಿ ಇದನ್ನು. ಆದರೂ ಈ ಥರ ಸೀರೆಗಳು ವಿಚಾರ ಬಂದಾಗ ಮತ್ತೆ ಅದನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಈಗ ಈ ಹಳೆ ಸೀರೆಗಳ ಕ್ವಾಲಿಟಿ ಇವಾಗಿನ ಸೀರೆಗಳಲ್ಲಿ ಇಲ್ಲ. ಈ ಥರ ಎಲ್ಲ ಹೇಳೋಂಥ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಎಲ್ಲ ಜನಸಾಮಾನ್ಯರಿಗೆ ನನ್ನಂಥವ್ರಿಗೆ ಇರುತ್ತೆ ಅಂತ ಇದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಹತ್ರ. ಯಾಕಂದರೆ ಇದು ಸಾರ್ವಜನಿಕ ವಲಯದ ಉದ್ದಿಮೆ ಆಗಿರೋದ್ರಿಂದ, ಇದನ್ನು ಎಲ್ಲರೂ ಇದಕ್ಕೆ ಸಂಬಂಧ ಇರೋದ್ರಿಂದ ನಾನು ಇದನ್ನು ಮೆನ್ಷನ್ ಮಾಡಲೇಬೇಕು ಇಲ್ಲಿ. ಹಾಗಾಗಿ ಜನಗಳಿಗೆ ಗೊತ್ತಿರಬೇಕು ನಾವು ಯಾವುದನ್ನ ಚೂಸ್ ಮಾಡಬೇಕು, ಯಾವುದನ್ನ ಚೂಸ್ ಮಾಡಬಾರ್ದು. ನಾವು ಪ್ರಜ್ಞಾವಂತರ ಥರ ನಡ್ಕೋಬೇಕಂತ ನನಗೂ ಅನಿಸುತ್ತೆ. ಹಾಗಾಗಿ ಮತ್ತು ಏನಂತಂದರೆ, ಅದು ಮೋಸ ಆಗಬಾರ್ದು ಯಾರೂ ಜನಗಳಿಗೆ. ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿ ಮೋಸ ಆಗಿ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು ನಮಗೆ ಅನ್ನೋದು ನನ್ನ ಈ ವಿಡಿಯೋ ಉದ್ದೇಶ. ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೀಗೆ ಹೆಚ್ಚು ವಿಡಿಯೋಗಳು ಬರ್ತಾನೆ ಇರುತ್ತೆ. ಇನ್ನು ಹೊಸ ವಿಚಾರಗಳು ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಚಾನಲ್ನ ಫಾಲೋ ಮಾಡ್ತಾಯಿರಿ. ಹೊಸ ವಿಚಾರಗಳನ್ನ ಹೇಳ್ತಾ ಇದೊಂದು ಚಿಕ್ಕದು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.